ದೇವರಿಗೆ ದೀಪ ಹಚ್ಚುವ ವೇಳೆ ಸಿಲಿಂಡರ್ ಸ್ಫೋಟ, ಇಬ್ಬರು ಸಾವು, 3 ಜನರಿಗೆ ಗಂಭೀರ ಗಾಯ. ಸಿಲಿಂಡರ್ ಸ್ಫೋಟದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ. ಆತ ಎಂದಿನಂತೆ ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೋಗುವ ವೇಳೆ ದೇವರಿಗೆ ದೀಪ ಹಚ್ಚುವುದು ವಾಡಿಕೆ. ಅದೇ ರೀತಿ ದೇವರಿಗೆ ದೀಪ ಹಚ್ಚುವ ವೇಳೆ ಗ್ಯಾಸ್ ಲೀಕೇಜ್ ಆಗಿ ಇಬ್ಬರು ಸಾವನ್ನಪ್ಪಿದ್ದರೆ 3 ಜನರಿಗೆ ಗಂಭೀರ ಗಾಯಗಳಾಗಿದೆ. ಇದು ಎಲ್ಲಿ, ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ಹೌದು, ಈ ಸಿಸಿಟಿವಿ ದೃಶ್ಯವನ್ನು ಒಮ್ಮೆ ನೋಡಿ. ಮನೆ ಇದ್ದಕ್ಕಿದ್ದ ಹಾಗೆ ಬೆಂಕಿ ಕಾಣಿಸಿಕೊಂಡಿರುವುದು, ಮನೆಯಿಂದ ಸುಟ್ಟು ಬಟ್ಟೆಯಲ್ಲಿ ಈಕೆ ಓಡಿ ಬರುತ್ತಿರುವುದು, ಮನೆಯಲ್ಲಿ ಆವರಿಸಿದ ಬೆಂಕಿಯನ್ನು ನಂದಿಸಲು ಪರದಾಡುತ್ತಿರುವ ಜನರು, ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಬೆಂಗಳೂರು ಹೊರವಲಯ ನೆಲಮಂಗಲದ ಅಡಕಮಾರನಹಳ್ಳಿಯಲ್ಲಿ. ಗ್ಯಾಸ್ ಲೀಕೇಜ್ನಿಂದ ಮನೆ ಒತ್ತಿ ಉರಿದಿದ್ದು ಇಬ್ಬರು ದಹನವಾಗಿರುವಂಥ ಘಟನೆ ನಡೆದಿದೆ. 50 ವರ್ಷದ ನಾಗರಾಜ್ ಮತ್ತು 50 ವರ್ಷದ ಶ್ರೀನಿವಾಸ್ ಮೃತ ದುರ್ದೈವಿಗಳು. ಅಭಿಷೇಕ್, ಶಿವಶಂಕರ್, ಲಕ್ಷ್ಮೀದೇವಿ ಮತ್ತು ಬಸವನಗೌಡ ಎಂಬುವರು ಸ್ಥಿತಿ ಚಿಂತಾಜನಕವಾಗಿದೆ. ಬಳ್ಳಾರಿಯ ನಾಗರಾಜ್ ಕುಟುಂಬ ಒಂದೇ ಮನೆಯಲ್ಲಿ ಬಾಡಿಗೆಗೆ ಇತ್ತು. ಬೆಳಗ್ಗೆ ಕೆಲಸಕ್ಕೆ ತೆರಳುವಾಗ ನಾಗರಾಜ್ ದೇವರ ಮುಂದೆ ದೀಪ ಹಚ್ಚಿದ್ದರು. ಈ ವೇಳೆ ಖಾಲಿಯಾಗಿದ್ದ ಸಿಲಿಂಡರ್ ಬದಲಾಯಿಸಲು ಮಗ ಅಭಿಷೇಕ್ ಮುಂದಾಗಿದ್ದ. ಅಜಾಗರೂಕತೆಯಿಂದ ಸಿಲಿಂಡರ್ ಫಿಟ್ ಮಾಡುತ್ತಿದ್ದ ವೇಳೆ ಗ್ಯಾಸ್ ಲೀಕ್ ಆಗಿ ದೀಪದ ಬೆಂಕಿ ತಗುಲಿದೆ. ಬೆಂಕಿಯ ತೀವ್ರತೆಗೆ ನಾಗರಾಜ್ ಹಾಗೂ ಶ್ರೀನಿವಾಸ್ ಮೃತಪಟ್ಟಿದ್ದಾರೆ. ಇನ್ನು ಮೃತಪಟ್ಟ ನಾಗರಾಜ್ ಮೂಲತಃ ಬಳ್ಳಾರಿಯವರು. ನಾಗರಾಜ್ ಕುಟುಂಬ 2 ವರ್ಷದ ಹಿಂದೆ ಬಾಡಿಗೆಗೆ ಬಂದಿದ್ದರು. ನಾಗರಾಜ್ ಪತ್ನಿ ಲಕ್ಷ್ಮೀದೇವಿ 35, ಮಕ್ಕಳಾದ ಬಸವನಗೌಡ, ಅಭಿಷೇಕ್ ಗೌಡ ವಾಸವಿದ್ದರು. ಮನೆ ಒತ್ತಿ ಉರಿದಾಗ ನಾಗರಾಜ್, ಲಕ್ಷ್ಮೀದೇವಿ, ಬಸವನಗೌಡ, ಅಭಿಷೇಕ್ ಕೂಡ ಬೆಂಕಿಯಲ್ಲಿ ಸಿಲುಕಿದ್ದರು. ಈ ವೇಳೆ ಲಕ್ಷ್ಮೀದೇವಿ, ಬಸವನಗೌಡ ಮನೆಯಿಂದ ಓಡಿ ಬಂದಿದ್ದು ನಾಗರಾಜ್ ಹಾಗೂ ಅಭಿ ಬೆಂಕಿಗೆ ಸಿಲುಕಿ ನರಳಾಡಿದ್ದಾರೆ. ಈ ವೇಳೆ ಪಕ್ಕದ ಮನೆಯಲ್ಲಿದ್ದ ಶ್ರೀನಿವಾಸ್ ಹಾಗೂ ಮನೆ ಮಾಲೀಕ ಶಿವಶಂಕರ್ ಬೆಂಕಿ ಆರಿಸಲು ಮುಂದಾಗಿದ್ದಾರೆ. ಅಭಿಷೇಕ್ನನ್ನು ಉಳಿಸಲು ಶ್ರೀನಿವಾಸ್ ಹೋಗಿದ್ದು, ಇತ್ತ ನಾಗರಾಜನನ್ನು ಉಳಿಸಲು ಹೋಗಿದ್ದ ಶಿವಶಂಕರ್ಗೆ ಬೆಂಕಿ ತಗುಲಿದ ಕೂಡಲೇ ಸ್ಥಳೀಯರು ಬೆಂಕಿ ತಗುಲಿದವರನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಒಟ್ಟಾರೆ ಸಿಲಿಂಡರ್ ಬದಲಾವಣೆ ವೇಳೆ ತೋರಿಸಿದ ಅಜಾಗರೂಕತೆಯಿಂದಾಗಿ ಇಬ್ಬರು ಸ್ಮಶಾನ ಸೇರಿದರೆ 3 ಸ್ಥಿತಿ ಚಿಂತಾಜನಕವಾಗಿದೆ. ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಬದಲಾವಣೆ ವೇಳೆ ಜನರು ಜಾಗರೂಕತೆಯಿಂದ ಇರಬೇಕೆಂಬುದು ಸಿಟಿವಿ ನ್ಯೂಸ್ನ ಸಾಮಾಜಿಕ ಕಳಕಳಿಯಾಗಿದೆ. ಆಮೇಲೆ ಎಲ್ಲ ಅದಾದಮೇಲೆ ನಾನು ಹೋಗಿದ್ದೆ ಸರ್. ಅದು ಆಗಿದ್ದು ಬಂದ್ಬಿಟ್ಟು 28 ಸರ್, 28 ಮಾರ್ನಿಂಗು. ಇದು ನಮ್ಮ ಮಾವರ ಕೆಲಸಕ್ಕೆ ಹೋಗೋ ಟೈಮಲ್ಲಿ ಅದು ಇದಾಗಿತ್ತು ಸರ್. ಹಳೆ ಸಿಲಿಂಡರ್ ಖಾಲಿ ಆಗಿತ್ತು ಅಂತ ಹೊಸ ಸಿಲಿಂಡರ್ ಹಾಕೋಕೆ ಹೋದಾಗೆ ಅದು ಲೀಕ್ ಆಗಿದೆ ಅಂತ ಹೇಳ್ಬಿಟ್ಟು ಆಮೇಲೆ ಆಚೆ ಬಿಸಾಕೋಷ್ಟರಲ್ಲಿ ಆಟೋಮೆಟಿಕ್ಕಾಗಿ ಫೈರ್ ಆಗಿ ಇದಾಗಿತ್ತು ಸರ್. ಎಲ್ಲನೂ ಟೋಟಲ್ 4 ಮೆಂಬರ್ಸು ಇದಾಗಿದೆ ಸರ್. ಯಾರು? ಅದರಲ್ಲಿ ನಮ್ಮ ಮಾವ ಒಬ್ಬರು, ನಮ್ಮ ಮಾವನ ಮಗ ಒಬ್ಬರು, ಆಮೇಲೆ ಇನ್ನೊಬ್ಬರು ಇದ್ದಾರೆ ಹೆಲ್ಪ್ಕೊಂಡಾಗ ಅವರು, ಮತ್ತು ಮನೆ ಓನರ್ ಇದ್ದಾರೆ. ಅವ್ರ ಮನೆ ಓನರ್ ಅವರೂ ಇತ್ತು ಇದಾಗಿದೆ. ಇಬ್ಬರು ಇದಾಗಿದೆ ಸರ್. ಅದರಲ್ಲಿ ಶ್ರೀನಿವಾಸ್ ಅಂತ ಒಬ್ಬರು, ನಾಗರಾಜ ಮತ್ತು ಶಿವಕುಮಾರು ಮತ್ತು ಅಭಿಷೇಕ್ ಗೌಡ ಅಂತ ಸರ್. ಹಾಗೆ ಡೆತ್ ಆಗಿರೋ ಶ್ರೀನಿವಾಸ ಒಂದು ನಾಗರಾಜ್ ಗೌಡ ಅಂತ ಸರ್. ಇಬ್ಬರೂ ಡೆತ್ ಆಗಿದೆ. ನಾಗರಾಜ್ನವ್ರು ನಮ್ಮ ಮಾವ, ಶ್ರೀನಿವಾಸ್ ಅನ್ನೋರು ಬೇರೆ. ಇವರು ಸೇವೆ ಮಾಡೋಕ್ಕೆ ಬಂದರು ಅಂತಲೇ ಅವರು ಇದಾಗಿರೋದು ಸರ್. ಡೆತ್ ಆಗಿದೆ ಸರ್ ಅವ್ರದ್ದು. ಇವ್ರ ಕಂಡೀಷನ್ಸ್ ಹೆಂಗಿದೆ? ಕಂಡೀಷನ್ಸ್ ಒಬ್ಬರು ಓಕೆ ಸರ್. ಇನ್ನೂ ಪೇಷಂಟ್ ಇನ್ನೂ ಚಿಕ್ಕ ಹುಡುಗ ಸರ್, ಅಭಿಷೇಕ್ ಅಂತ. ಅವ್ನು 18 ಇಯರ್ಸು. ಅವ್ನು ಇನ್ನೂ ಕಂಡೀಷನ್ ಕ್ರಿಟಿಕಲ್ ಅಂತ ಹೇಳ್ತಾ ಇದ್ದಾರೆ ಸರ್. ಇದಿನ್ನು ಫುಲ್ಲು ಸರ್. ಏನು ದೇವರು ದೀಪ ಹಚ್ಚಬೇಕಾದ್ರೆ ಇದು ಹತ್ಕೊಂಡಿಲ್ಲ ಸರ್. ಅದು ಹಾಲಲ್ಲಿ ಇದಾಗಿದೆ ಸರ್. ಹಾಲಲ್ಲಿ ಪೂಜೆ ಮಾಡಿದ್ರು ಸರ್. ಇದರಿಂದ ಲೀಕ್ ಆಗಿ ಅದು ಲೀಕ್ ಸಿಲಿಂಡ್ರು ಪಿನ್ ಇದಿಲ್ಲ ಅಂತ ಹೇಳ್ಬಿಟ್ಟು ಅದರಿಂದ ಇದು ಸರ್ ಆಗಿರೋದು. ಏನು ಕೆಲಸ ಮಾಡ್ತಾ ಇದ್ದಾರೆ ಸರ್? ಸರ್ ಅವ್ರು ಹಿಮಾಲಯದಲ್ಲಿ ಕಾಂಟ್ರಾಕ್ಟ್ ಕೆಲಸ ಮಾಡ್ಬೋದು ಸರ್. ನಾಗರಾಜ್ ಅನ್ನೋರು ಸರ್. ಈ ಅಭಿಷೇಕ್ ಅನ್ನೋರು ಇನ್ನೂ ಎಜುಕೇಷನ್ ಮಾಡ್ತಾರೆ ಸರ್. ITI ಮಾಡ್ತಾ ಇದ್ದಾರೆ. ಬಸವನಗೌಡ ಅವರು ಇನ್ನೂ ಎಜುಕೇಷನ್ ಸರ್. ITI ಮಾಡ್ತಾ ಇದ್ದಾರೆ. ಅವರು ಬಸವನಗೌಡ ಅಣ್ಣ ಸರ್. ಅಭಿಷೇಕ್ ಅನ್ನೋರು ಯಾವ ಊರಿನವ್ರು? ಸ್ವಂತ ಊರು ಬಳ್ಳಾರಿ ಸರ್. ಬಳ್ಳಾರಿ ಸಿರುಗುಪ್ಪ ತಾಲೂಕು, ಪುತ್ತೂರು ಗ್ರಾಮ ಅಂತ ಸರ್. ಇಲ್ಲಿ ಎಷ್ಟು ವರ್ಷ ಆಗಿತ್ತು ಬಂದು? ಇಲ್ಲಿ ಬಂದು ಸುಮಾರು ವರ್ಷದಿಂದ ಇತ್ತು ಸರ್. ಆ ಮನೆಗೆ ಬಂದ್ಬಿಟ್ಟು ಒಂದು 2-3 ಇಯರ್ಸ್ ಆಗಿತ್ತು ಸರ್. ಆ ಮನೆಗೆ ಬಂದು ಫಸ್ಟ್ ಅಡ್ಕೊಂಡಿದೆ, ಬೇರೆ ಮನೇಲಿ ಇತ್ತು ಸರ್. ಬಾಡಿಗೆ ಮನೆನಾ? ಹ್ಞೂ ಸರ್, ಬಾಡಿಗೆ ಮನೆ ಸರ್. ನಮ್ಮ ಹೆಸರು? ನಮ್ಮ ಹೆಸರು ಬಸವರಾಜ್ ಅಂತ ಸರ್. ಅವ್ರ ಮಾವ.